ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಜಾರಿಯಾಗಿದೆ. ಐಶ್ವರ್ಯ ಗೌಡ ಕೇಸ್ಗೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಬರೋದಕ್ಕೆ ಇಡಿ ಬುಲಾವ್ ಕೊಟ್ಟಿದೆ. ಈ ಸಮನ್ಸ್ ಮೂಲಕವಾಗಿ ಮಾಜಿ ಸಂಸದ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ವಿಚಾರಣೆಗೆ ಬರಬೇಕು ಅಂತ. ಐಶ್ವರ್ಯ ಗೌಡಳ ಚಿನ್ನದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬುಲಾವ್ ಕೊಡಲಾಗಿದೆ. 12:30ಕ್ಕೆ ನೋಟಿಸ್ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ. ಇಡಿ ಜೂನ್ 19ಕ್ಕೆ ವಿಚಾರಣೆಗೆ ಬರಬೇಕು ಅಂತ ಆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಜೂನ್ 19ರ ಬದಲು 23ಕ್ಕೆ ವಿಚಾರಣೆಗೆ ತೆರಳುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಡಿಕೆ ಸುರೇಶ್. ಇಡಿಗೂ ಮನವಿಯನ್ನ ಸಲ್ಲಿಸಿದ್ದಾರೆ ಡಿಕೆ ಸುರೇಶ್ ಅವರು. ಐಶ್ವರ್ಯ ಗೌಡ ಜೊತೆ ಯಾವುದೇ ವ್ಯವಹಾರ ಇಲ್ಲ, ಆಕೆ ನನ್ನ ತಂಗಿ ಅಂತ ಹೇಳಿ ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾಳೆ. ಈ ಬಗ್ಗೆ ದೂರು ಕೊಡಲಾಗಿದೆ, ದೂರು ಕೊಟ್ಟಿದ್ದೇನೆ, ವಿಚಾರಣೆ ನಡೀತಾ ಇದೆ ಆ ಸಂಬಂಧಪಟ್ಟಂಗೆ ಅಂತ ಡಿಕೆ ಸುರೇಶ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಡಿ ನೋಟಿಸ್ ಬೆನ್ನಲ್ಲೇ ಮಾತನಾಡಿದ್ದಾರೆ. 12:30ಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇವತ್ತು ಜೂನ್ 19ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತ ಆ ನೋಟಿಸ್ ಮೂಲಕವಾಗಿ ಸೂಚನೆ ಕೊಡಲಾಗಿದೆ. ಬಟ್ 23ಕ್ಕೆ ಇರ್ತೀನಿ ಅಂತ ಮನವಿ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಈಗ ಮಧ್ಯಾಹ್ನ 12:30 ಗಂಟೆಗೆ ನಾನೆಲ್ಲ ಹೊರಗಡೆ ಹೋಗಿದ್ದೆ. ಸೊ ಈ ಥರ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಸೊ ಏನು ಅಂತೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಅದು ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ. ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಅವರು 19ನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. 19ನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೀನಿ ಅಂತೇಳಿ ನಾನು ಈಗ ಅವರಿಗೆ ಆಲ್ರೆಡಿ ಮೌಖಿಕವಾಗಿ ತಿಳಿಸಿದ್ದೇನೆ. ಅವರು ಲಿಖಿತವಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈಗ ನಾನು ಅದನ್ನು ಲಿಖಿತವಾಗಿ ಕೂಡ ಅವರಿಗೆ ಮೇಲ್ ಅವರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ವಿಚಾರ ಏನು ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಮನ್ಸ್ಗೆ ಉತ್ತರವನ್ನ ಕೊಡ್ತಾರೆ, ಮನೆಗೆ ಅಂಟಿಸಲು ಬಂದಿದ್ರು, ನಾವೇ ಅದನ್ನು ರಿಸೀವ್ ಮಾಡ್ಕೊಂಡ್ವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಇಡಿ ಸಮನ್ಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ. ನೋಟಿಸ್ ಅನ್ನ ಮನೆಗೆ ಅಂಟಿಸೋದಕ್ಕೆ ಬಂದಿದ್ರು ಇಡಿ ಅಧಿಕಾರಿಗಳು, ಬಟ್ ನಾವೇ ಅದನ್ನ ರಿಸೀವ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ತಾರೆ ಡಿಕೆ ಸುರೇಶ್ ಅಂತ ಹೇಳಿದ್ದಾರೆ. ನಮ್ಮ ಬ್ರದರ್ ಜೊತೆ ನಮ್ಮ ಹೆಸರು ಕೂಡ ಮಿಸ್ಯೂಸ್ ಆಗ್ತಾ ಇದೆ. ನಮ್ಮ ಬ್ರದರ್ ಇಡಿಗೆ ಹೋಗಿ ಕೋಆಪರೇಟ್ ಮಾಡ್ತಾರೆ, ಅಂದ್ರೆ ತನಿಖೆಗೆ ಸಹಕರಿಸ್ತಾರೆ. 3-4 ಜನರಿಗೆ ಹೀಗೆ ಮೋಸದ ಮೇಲೆ ಮೋಸ ಆಗಿದೆ ಐಶ್ವರ್ಯ ಗೌಡಳಿಂದ. ನಾವು ಕೂಡ ಇಡಿಗೆ ಸಹಕಾರವನ್ನ ಕೊಡೋದಕ್ಕೆ ರೆಡಿ ಇದ್ದೀವಿ. ನಾವು ಈ ದೇಶದ ಕಾನೂನಿಗೆ ಗೌರವವನ್ನ ಕೊಡ್ತೀವಿ, ವಿಚಾರಣೆಗೆ ಸಹಕಾರವನ್ನು ಕೊಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಆಕೆಯಿಂದ 3-4 ಜನರಿಗೆ ಮೋಸ ಆಗಿದೆ, ನಮಗೂ ಮೋಸ ಆಗಿದೆ, ನಾವು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಪ್ಪ, ನಮ್ಮ ಬ್ರದರ್ ಇರಲಿಲ್ಲ, ಅದೇನೋ ಅಣಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಂತೆ, ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ನಮ್ಮ ಬ್ರದರು ಇಡಿಗೆ ಏನು ಬೇಕಾದ್ರೂ ಹೋಗಿ ಕೋಆಪ್ರೇಟ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ. ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು, ಮೋಸ ಮಾಡೋರು, ನನಗೂ 3-4 ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ. ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ. ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ. ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರೂ ಕೋಆಪ್ರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ, ವಿಚಾರಣೆಗಳಿಗೆ. ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಸಮಾಜಕ್ಕೆ, ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಡಿಕೆ ಸುರೇಶು ಮಾಡ್ತಾರೆ, ಡಿಕೆ ಶಿವಕುಮಾರು ಮಾಡ್ತಾರೆ. ನಾವೆಲ್ಲ ನಾವು
ಇವಾಗಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ನನ್ನ ತಂಗಿ ಅಂತ ಹೇಳ್ಕೊಂಡು ನನ್ನ ಹೆಸರನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗಿದೆ ಅಂತ ಎಲ್ಲ ಆರೋಪಗಳನ್ನ ಅಲ್ಲಗೆಳೆದಿದ್ರು, ದೂರ ಸರಿಸಿದ್ರು DK ಸುರೇಶ್ ಅವರು. ಬಟ್ ತುಂಬಾ ಲಾಂಗ್ ಗ್ಯಾಪ್ನ ನಂತರದಲ್ಲಿ ಈ ಒಂದು ಪ್ರಕರಣವನ್ನ ಇಡಿ ಕೈಗೆತ್ತಿಕೊಂಡ ನಂತರದಲ್ಲಿ ತುಂಬಾ ಲಾಂಗ್ ಗ್ಯಾಪ್ನ ನಂತರದಲ್ಲಿ ಫಸ್ಟ್ ಟೈಮ್ ನೋಟಿಸ್ ಜಾರಿ ಆಗಿರುವಂತದ್ದು DK ಸುರೇಶ್ ಅವರಿಗೆ. ಇದು ಜಸ್ಟ್ ಫಾರ್ ಎನ್ಕ್ವೈರಿಗೆ ಅಂತ ಅನ್ಸುತ್ತಾ, ಅಥವಾ ಈ ಲಾಂಗ್ ಗ್ಯಾಪ್ ನಲ್ಲಿ ಪೂರಕವಾದಂತಹ ದಾಖಲೆಗಳು ಸಿಕ್ಕಿರುವಂತ ಕಾರಣಕ್ಕೆ ಇಡಿ ಈ ಒಂದು ಸಮನ್ಸನ್ನು ಕೊಟ್ಟಿದೆ ಅಂತ ಅನ್ಸುತ್ತಾ? ಖಂಡಿತವಾಗಿ ವರುಣ್, ಯಾಕಂತ ಹೇಳಿದ್ರೆ ಈ ಐಶ್ವರ್ಯ ಗೌಡ ಅಂದರೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಅವ್ರನ್ನ ವಿಚಾರಣೆ ನಡೆಸ್ತಾ ಇತ್ತು. ಸುದೀರ್ಘ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳು ಸಿಕ್ಕಿದೆ. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಮಾಜಿ ಸಂಸದ ಹಾಗೂ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರಿಗೆ ಸಮನ್ಸನ್ನು ಜಾರಿ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ಸಾರ್ವಜನಿಕವಾಗಿ ಮತ್ತೊಂದು ಕಡೆಯಾಗಿ ವಿಧಾನಸೌಧದಲ್ಲಿ ಕೇಳಿಬರ್ತಾ ಇರತಕ್ಕಂಥ ಒಂದು ಚರ್ಚೆ. ಆದರೆ ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಸಹೋದರರಿಬ್ಬರು ಕೂಡ, ಅಂದರೆ DK ಸುರೇಶ್ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ನಾವು ದೇಶದ ಕಾನೂನಿಗೆ ತಲೆಬಾಗ್ತೀವಿ, ನಾವು ವಿಚಾರಣೆಗೆ ಹಾಜರಾಗ್ತೀವಿ, ಮತ್ತೊಂದು ಕಡೆಯಾಗಿ ನಮ್ಮ ಅಂದರೆ ತಂಗಿ ಅಂತ ಬರ್ತಾರೆ, ಬ್ರದರ್ಸ್ ಅಂತ ಬರ್ತಾರೆ, ನಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊತಾರೆ, 3-4 ಜನರಿಗೆ ದುರ್ಬಳಕೆ ಆಗಿದೆ, ಅವರೆಲ್ಲ ಬಂದರು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದರು. ಸೊ ಹೀಗಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ನನ್ನ ಇದು ಬಯಕೆ. ಹೀಗಾಗಿ ದೇಶಕ್ಕೆ ಮತ್ತೊಂದು ಕಡೆಗೆ ಸಮಾಜಕ್ಕೆ ದ್ರೋಹ ಬಗೆಯುವಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸ್ನವರು ಮತ್ತು ಯಾವುದೇ ತನಿಖೆ ಆಗಲಿ ನಾವು ಸಹಕಾರ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರೆ, ಇತ್ತ ಮಾಜಿ ಸಂಸದ DK ಸುರೇಶ್ ಅವರು 19ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಲ್ಲ, ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ, ಸೊ ಹೀಗಾಗಿ ಸೋಮವಾರ ಬರ್ತೀನಿ ಅಂತ ಹೇಳಿದ್ದೀನಿ. ಸೋಮವಾರ ಬರ್ತೀನಿ ಅನ್ನೋದಕ್ಕೆ ಲಿಖಿತವಾಗಿ ಕೊಡಿ ಅಂತ ಹೇಳಿದ್ದಾರೆ, ಲಿಖಿತವಾಗಿ ಬರ್ಕೊಡಿ ಅಂತ. ಸೊ ಹಾಗಾಗಿ ಲಿಖಿತವಾಗಿ ಬರ್ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಒಂದು ಐಶ್ವರ್ಯ ಗೌಡವರ ವಿಚಾರವಾಗಿ ಕೂಡ ಸಿಸ್ಟರ್ ಅಂತ ಹೇಳ್ಕೊಂಬಂದಿದ್ರು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಹಲವು ದಿನಗಳ ಬಳಿಕ ಇದೀಗ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವ್ರಿಗೆ ಈ ಒಂದು ಸಮನ್ಸ್ ಜಾರಿ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ರಾಜಕೀಯ ಕಂಟಕ ಆಗ್ಬೋದಾ ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ ಎನ್ನಲಾದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆಯನ್ನು ತೀವ್ರಗೊಳಿಸಿದ್ರೆ, ತನಿಖೆ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಇದೊಂದು ರೀತಿ ರಾಜಕೀಯವಾಗಿ ಹಿನ್ನಡೆ ಆಗ್ಬೋದು. ಯಾಕಂತ ಹೇಳಿದ್ರೆ DK ಸುರೇಶ್ ಅವರು ಮಾಜಿ ಸಂಸದ ಅನ್ನೋದು ಒಂದು ಕಡೆ ಆದರೆ, ಇತ್ತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ ಅನ್ನುವಂಥದ್ದು ಕೂಡ ಒಂದು ಕಡೆ. ಸೊ ಹೀಗಾಗಿ ಒಂದು ವೇಳೆ ಏನಾದರೂ DK ಸುರೇಶ್ ಅವರಿಗೆ ಒಂದು ರೀತಿ ಕಂಟಕ ಇರ್ತಾರೆ, ಸಹಜವಾಗಿ DK ಶಿವಕುಮಾರ್ ಅವ್ರಿಗೆ ಒಂದು ರೀತಿ ರಾಜಕೀಯ ಹಿನ್ನಡೆ. ಯಾಕಂತ ಹೇಳಿದ್ರೆ ಮುಂದಿನ ಮುಖ್ಯಮಂತ್ರಿ ಹುದ್ದೆಯ ಕನಸನ್ನು ಕಾಣ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಒಂದು ಪ್ರಯತ್ನಗಳನ್ನು, ಲಾಬಿಯನ್ನು, ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಹಂತದಲ್ಲಿ ಸಹೋದರ DK ಸುರೇಶ್ ಅವ್ರಿಗೆ ಸಮನ್ಸ್ ಇಡಿ ಅಧಿಕಾರಿಗಳು ಸಮನ್ಸ್ ಜಾರಿ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ಒಳಗೊಳಗೆ ಕೊಂಚ ಆತಂಕ ಇದ್ರೂ ಕೂಡ ಮೇಲ್ನೋಟಕ್ಕೆ ನಾವು ತನಿಖೆಗೆ ಸಹಕಾರವನ್ನು ಮಾಡ್ತೀವಿ, ಮತ್ತೊಂದು ಕಡೆಯಾಗಿ ದೇಶದ ಕಾನೂನಿಗೆ ತಲೆ ಬಾಗ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರ ಡೀಟೇಲ್ಸ್ಗೆ. ಒಂದೇ ದಿನ 2 ಏರ್ ಇಂಡಿಯಾ ವಿಮಾನಗಳಲ್ಲಿ ದೋಷ ಕಂಡು ಬಂದಿದೆ. ತಾಂತ್ರಿಕ ದೋಷದಿಂದ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ತಾಂತ್ರಿಕ ದೋಷ, ಒಂದೇ ದಿನದಲ್ಲಿ 2 ಏರ್ ಇಂಡಿಯಾ ವಿಮಾನಗಳಲ್ಲಿ ದೋಷ ಕಂಡು ಬಂದಿದೆ. ಟೆಕ್ನಿಕಲ್ ಪ್ರಾಬ್ಲಮ್, ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಇಮಿಡಿಯೇಟ್ ಆಗಿ. ಏರ್ ಇಂಡಿಯಾ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಹಿಡಿಶಾಪ ಹಾಕಿದ್ದಾರೆ. ಇದು ಕೂಡ ಲಂಡನ್ಗೆ ಹೊರಟಿದ್ದಂತಹ AI-159 ವಿಮಾನ ಅಹಮದಾಬಾದ್ನಲ್ಲೇ ಆಲ್ಟ್ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದಂತಹ ವಿಮಾನ ಇತ್ತು. ಏರ್ ಇಂಡಿಯಾ ವಿರುದ್ಧ ವಿಮಾನಗಳ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋಗಬೇಕಾಗಿತ್ತು 2 ಫ್ಲೈಟ್ಗಳನ್ನು ರದ್ದು ಮಾಡಲಾಗಿದೆ, ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಲಾಗಿದೆ. ಕಾರಣ ತಾಂತ್ರಿಕ ದೋಷ, ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಏರ್ ಇಂಡಿಯಾ ವಿರುದ್ಧ 2 ವಿಮಾನಗಳ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ತಾನೇ ಇಡೀ ಪ್ರಪಂಚವೇ ಮರೆಯದಂತಹ ಒಂದು ದುರಂತ ಸಂಭವಿಸಿ ಅದೆಷ್ಟೋ 100 ಜನ ಪ್ರಾಣ ಕಳೆದುಕೊಂಡ್ರು ಈ ಒಂದು ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ, ಫ್ಲೈಟ್ ಕ್ರ್ಯಾಶ್ನಲ್ಲಿ. ಅದು ಕೂಡ ಏರ್ ಇಂಡಿಯಾಗೆ ಸಂಬಂಧಪಟ್ಟಂಥ ಫ್ಲೈಟು, ಅದೇ ಸಂಸ್ಥೆಯದ್ದು. ಈಗ ಅದೇ ಸಂಸ್ಥೆಯ ಮತ್ತೆ 2 ವಿಮಾನಗಳಲ್ಲಿ ಈ ರೀತಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಕಾಣಿಸ್ಕೊಂಡಿರುವಂಥದ್ದು ಸಹಜವಾಗಿ ಈ ನಿರಂತರವಾಗಿ ಫ್ಲೈಟ್ನಲ್ಲಿ ಓಡಾಡುವಂಥವರಿಗೆ ಬಹಳಷ್ಟು ಆತಂಕದ ವಾತಾವರಣವನ್ನು ಇನ್ನು ಮುಂದೆ ನಿರ್ಮಾಣ ಮಾಡ್ತಾ ಹೋಗುತ್ತೆ. ಬಹಳಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂಥದ್ದೊಂದು ದೊಡ್ಡ ದುರಂತದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ
ಕಪ್ಪು ಚುಕ್ಕೆಯೂ ಇಲ್ಲದಂಥ ರೀತಿಯಲ್ಲಿ ನಡೆಸಬೇಕಾಗಿರುತ್ತೆ. ಬಟ್ ಮತ್ತೆ ಕೆಲವು ದಿನಗಳಲ್ಲಿ, ಅತಿ ದೊಡ್ಡ ದುರಂತ ನಡೆದಂಥ ಕೆಲವು ದಿನಗಳಲ್ಲಿ ಈ ರೀತಿಯಾಗಿ ಏರ್ ಇಂಡಿಯಾದ 2 ಫ್ಲೈಟ್ಗಳು ರದ್ದಾಗುತ್ತೆ ಅಂದರೆ ನಿಜಕ್ಕೂ ಜನ ಕೂಡ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿ ಇದ್ದಾರೆ. ಆ ಸ್ಥಿತಿಗೆ ತಳ್ತಾ ಇದೆ ಈ ಒಂದು ವ್ಯವಸ್ಥೆ. ಸ್ಯಾನ್ ಫ್ರಾನ್ಸಿಸ್ಕೋ ಟು ಮುಂಬೈ ವಿಮಾನ 1 ಕೋಲ್ಕತ್ತಾದಲ್ಲಿ ತುರ್ತು ಲ್ಯಾಂಡ್ ಮಾಡಲಾಗಿದೆ. ಲಂಡನ್ಗೆ ಹೋಗ್ತಾ ಇತ್ತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ನಾನು ಹೇಳ್ತಾ ಇದ್ದೆ, ಕೆಲವು ದಿನಗಳ ಹಿಂದೆ ಅತಿ ದೊಡ್ಡ ದುರಂತ, ಇಡೀ ಪ್ರಪಂಚನೇ ಯಾವತ್ತೂ ಮರೆಯದಂಥ ದುರಂತ ನಡೆದು ಹೋತು ನಮ್ಮ ದೇಶದಲ್ಲೇ. ಅದು ಮಾಸೋ ಮುನ್ನಾನೆ ಈ ರೀತಿಯಾಗಿ ಪದೇ ತಾಂತ್ರಿಕ ದೋಷಗಳು ಅದು ಏರ್ ಇಂಡಿಯಾದಲ್ಲಿ ನಡೀತಾ ಇರೋದ್ರಿಂದ ಬಹಳಷ್ಟು ಈ ವಿಮಾನಯಾನ ಪ್ರಯಾಣಿಕರು ನಿರಂತರವಾಗಿ ನಡೆಸುವಂಥವರಿಗೆ ಅಥವಾ ಇನ್ಮುಂದೆ ವಿಮಾನದಲ್ಲೇ ಓಡಾಡಬೇಕು ಅನ್ನುವಂಥ ಪ್ಲಾನ್ ಇರುವಂಥವರಿಗೆ ಬಹಳಷ್ಟು ಸಹಜವಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಈ ವ್ಯವಸ್ಥೆ ಕಾರಣ ಆಗುತ್ತೆ. ಚಪ್ಪಲನ್ನು ಹಾಕಿಕೊಳ್ಳುವಂಥ ಜನಸಾಮಾನ್ಯ ಕೂಡ ಹವಾಯಿ ಜಹಾಜ್ ಅಂದರೆ ವಿಮಾನವನ್ನು ಏರಬೇಕು ಅನ್ನುವಂಥ ಕನಸಿನೊಂದಿಗೆ ಭಾರತದಲ್ಲಿ ವಿಮಾನಯಾನ ಸಂಪರ್ಕದ ಕ್ರಾಂತಿಯೇ ಉಂಟಾಗಿದೆ. ಅದರ ಪ್ರತಿಫಲವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ. ಆದರೆ 11ನೇ ತಾರೀಕಿನ ನಂತರ ಇದ್ದಕ್ಕಿದ್ದ ಹಾಗೆ ಏನೆಲ್ಲ ಬದಲಾವಣೆಗಳಾಯಿತು, ಯಾಕೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇವತ್ತು ಎಲ್ಲರಲ್ಲೂ ಮೂಡ್ತಾ ಇದ್ದಾವೆ. ಯಾಕಂದರೆ ಯಾವುದೋ ಒಂದು ವಿಮಾನ ಒಂದು ಬಾರಿ ಅಪಘಾತ ಆಯಿತು ಅಥವಾ ಅಪಘಾತಕ್ಕೆ ಕಾರಣವನ್ನು ಇನ್ನೂ ಕೂಡ ಹುಡುಕಲಾಗ್ತಾ ಇದೆ. ಅದರ ಬೆನ್ನಲ್ಲಿಯೇ ಅದೇ ರೀತಿಯಾಗಿರ್ತಕ್ಕಂಥ ಘಟನೆಯನ್ನು ಮರುಕಳಿಸ್ಬಿಡುತ್ತಾ ಅನ್ನುವಂಥ ಭಯ ಉಂಟು ಮಾಡುವಂಥ ರೀತಿಯಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷಗಳಾಗ್ತಾ ಇದ್ದಾವೆ. ಒಂದೆರಡು ವಿಮಾನಗಳಲ್ಲ, ಸಾಕಷ್ಟು ವಿಮಾನಗಳು, ಅದರಲ್ಲೂ ಕೂಡ ಭಾರತದಿಂದ ಬರುವಂಥ ವಿಮಾನಗಳು ಭಾರತಕ್ಕೆ ಅಥವಾ ಭಾರತದಿಂದ ಹೊರಟಂಥ ವಿಮಾನಗಳೇ ಜಾಸ್ತಿ ಇರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇವತ್ತಿನ ಘಟನೆಯನ್ನು ಕೂಡ ಗಮನಿಸಿ ನಾವು ಉದಾಹರಣೆಯಾಗಿ ಇಟ್ಟುಕೊಂಡು ನೋಡೋದಾದರೆ ಅತಿ ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ತೊಂದರೆಗೆ ಸಿಲುಕಿರುವಂಥದ್ದು ಏರ್ ಇಂಡಿಯಾದ ವಿಮಾನಗಳು ಸಿಲುಕಿದಾವೆ. ಅದು ಇವತ್ತು ಫ್ರಾಂಕ್ಫರ್ಟ್ಗೆ ಹೊರಟಂಥ ವಿಮಾನ ಇರ್ಬೋದು ಅಥವಾ ನಿನ್ನೆ ಮೊನ್ನೆ ಆದಂಥ ಸಂದರ್ಭದಲ್ಲಿ ಇರ್ಬೋದು. ಇವತ್ತೇ 2 ಆ ರೀತಿಯಾಗಿರ್ತಕ್ಕಂಥ ಘಟನೆಗಳು ಆಗಿದ್ದಾವೆ. ಜೊತೆಗೆ ಇಂಡಿಗೋ ವಿಮಾನದಲ್ಲೂ ಕೂಡ ತಾಂತ್ರಿಕ ದೋಷವನ್ನು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಅದನ್ನು ತುರ್ತು ಭೂಸ್ಪರ್ಶವನ್ನು ಮಾಡಲಾಗಿತ್ತು. ಮೊನ್ನೆ ತಾನೇ ನಾವು ಗಮನಿಸ್ತಾ ಇದ್ವಿ, ಸೌದಿ ಅರೇಬಿಯಾದಿಂದ ಹಜ್ ಯಾತ್ರಿಕರು ಬಂದಂಥ 250 ಜನ ಹಜ್ ಯಾತ್ರಿಕರು ಇದ್ದಂಥ ಸೌದಿ ಅರೇಬಿಯಾದ ವಿಮಾನ ಭಾರತದ ಉತ್ತರ ಪ್ರದೇಶದ ಲಖನೌದಲ್ಲಿ ಅದನ್ನು ತುರ್ತು ಭೂಸ್ಪರ್ಶ ಮಾಡಲಾಗುತ್ತೆ. ಅಲ್ಲಿ ಸಾಕಷ್ಟು ಹೊಗೆ ಆವರಿಸಿಕೊಂಡಿರುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು. ಅದು ಸ್ಥಳೀಯವಾಗಿ ಹೋಗುವಂಥ ಡೊಮೆಸ್ಟಿಕ್ ಏರ್ಲೈನ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇರ್ಬೋದು, ಇಂಥ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇದೆ. ಇದು ಆತಂಕಕ್ಕಿಂತ ಹೆಚ್ಚಾಗಿ ಇವತ್ತು ಇರ್ತಕ್ಕಂಥದ್ದು ಸಹಜವಾಗಿ ಭಯ ಕಾಡುತ್ತೆ. ಯಾಕಂದರೆ ಆ ಒಂದು ಘಟನೆಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಕಣ್ಣ ಮುಂದೆನೇ ಆ ವಿಮಾನದಲ್ಲಿ ಇದ್ದಂಥ 242 ಜನರಲ್ಲಿ 241 ಜನ ಸಾವನ್ನಪ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥ ಸಾಕಷ್ಟು ಹಾಸ್ಟೆಲ್ನ ಹುಡುಗರು, ಅದರಲ್ಲೂ ಕೂಡ ವೈದ್ಯರು ಕೂಡ ಸಾವನ್ನಪ್ಪಿರುವಂಥದ್ದು. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾವಿನ ಸಂಖ್ಯೆಯೇ ನಿನ್ನೆನೂ ಕೂಡ 2 ಗಾಯಗೊಂಡಂಥವರು ಸಾವನ್ನಪ್ಪಿದ್ದಾರೆ. ಹೀಗಾಗಿ 276ಕ್ಕೆ ತಲುಪಿರುವಂಥದ್ದು ಅಧಿಕೃತವಾಗಿ ಸರ್ಕಾರ ಕೊಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಅದರ ಬೆನ್ನಲ್ಲೇ ನಡೆದಿರ್ತಕ್ಕಂಥ ಈ ನಿರಂತರವಾದಂಥ ಬೆಳವಣಿಗೆಗಳು. ಹಾಗಿದ್ರೆ ಇದರಲ್ಲಿ ನಮ್ಮ ವೈರಿ ರಾಷ್ಟ್ರಗಳು ಏನಾದರೂ ಕೈವಾಡಗಳಿದಾವ ಅಥವಾ ತಾಂತ್ರಿಕ ದೋಷ ಎದುರಾಗ್ತಾ ಇದೆ ಅಂದಾಗ ಇಷ್ಟು ದಿನಗಳ ಕಾಲ ಒಂದು ನೆಗ್ಲಿಜೆನ್ಸನ್ನು ಮಾಡಿಕೊಂಡು ಬರಲಾಗ್ತಾ ಇತ್ತಾ ಅಥವಾ ಈಗ ಇದ್ದಕ್ಕಿದ್ದಂತೆ ಯಾಕೆ ಇಂಥ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ರೆ ಮತ್ತೊಂದು ಕಡೆನ ಕೂಡ ನೋಡಬೇಕಾಗುತ್ತೆ. ಬಾಂಬ್ ಥ್ರೆಟ್ಸ್ಗಳು ಬರ್ತವೆ. ನಿನ್ನೆ ಕೂಡ ಜರ್ಮನಿಯ ಫ್ರಾಂಕ್ಫರ್ಟಿಂದ ನಿನ್ನೆ ಜರ್ಮನಿಯಿಂದ ಬಂದಿರುವಂಥ ಏರ್ಲೈನ್ಸ್ ಏನಾಗ್ತಾ ಇತ್ತು ಅದನ್ನು ಮರಳಿ ಮತ್ತೆ ಕಳಿಸ್ತಾರೆ. ಅದನ್ನು ಹೈದರಾಬಾದ್ನಲ್ಲಿ ಅದಕ್ಕೆ ಲ್ಯಾಂಡಿಂಗ್ ಆಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾಕಂದರೆ ಅದಕ್ಕೆ ಬಾಂಬ್ ಥ್ರೆಟ್ ಬಂದಿದೆ ಅನ್ನುವಂಥದ್ದು. ಅಂದರೆ ಅದು ಸುಮಾರು 2 ಗಂಟೆಗಳ ಕಾಲ ಆಲ್ರೆಡಿ ಅದು ಆನ್ ಏರ್ ಆಗಿರುತ್ತೆ. ಆದರೆ ಯಾವಾಗ ಹೈದರಾಬಾದ್ನಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶ ಹೋಗುತ್ತೋ ಮರಳಿ ಅದನ್ನು ಮತ್ತೆ ಜರ್ಮನಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಂದರೆ ಘಟನೆಗಳು ಸಂಭವಿಸ್ತಾ ಇದ್ದಾವೆ ನಿರಂತರವಾಗಿ. ಕೆಲವೊಂದರಲ್ಲಿ ಬಾಂಬ್ ಥ್ರೆಟ್ ರೀತಿಯಾಗಿರ್ತಕ್ಕಂಥದ್ದು ಮಾನವ ನಿರ್ಮಿತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆದರೆ ಇದ್ದ ಹಾಗೆ ಈ ರೀತಿಯಾಗಿ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಾಣಿಸ್ಕೊಳ್ತಾ ಇರುವಂಥದ್ದು ಮಾತ್ರ ಸಹಜವಾಗಿ ಅಪರೂಪ, ಜೊತೆಗೆ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗ ನಾವು ಸಾಕಷ್ಟು ಬಾರಿ ಗಮನಿಸ್ತಾ ಇರ್ತೀವಿ. ಈಗ ಆಪರೇಷನ್ ಸಿಂಧೂರ ಮುಗಿದ ದಿನದಲ್ಲಿಯೇ ನಾವು ನೋಡ್ತಾ ಇದ್ವಿ, ಇಂಡಿಗೋ ವಿಮಾನ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಆ ಥಂಡರ್ ಸ್ಟಾರ್ಮ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ, ಮಿಂಚು ಗುಡುಗುಗಳ ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ಪಾಕಿಸ್ತಾನ ಆ ಸಂದರ್ಭದಲ್ಲಿ ತನ್ನ ಏರ್ ಸ್ಪೇಸ್ ಅನ್ನು ಬಳಕೆ ಮಾಡೋದಕ್ಕೆ ಭಾರತಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ ಹೇಗೋ ಒಂದು ಸಾಹಸವನ್ನು ಮೆರೆದಂಥ ನಮ್ಮ ಪೈಲಟ್ ಅದನ್ನು ಶ್ರೀನಗರದಲ್ಲಿ ಯಶಸ್ವಿಯಾಗಿ
ರೀತಿಯಾಗಿ ಲ್ಯಾಂಡಿಂಗನ್ನು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭಯ ಉಂಟಾಗಿರುತ್ತೆ. ಆದರೆ ಅದಕ್ಕೆ ನಿಸರ್ಗ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುವಂಥದ್ದು. ಆದರೆ ನಾವು ಗುಜರಾತ್ನಲ್ಲಿ ನಡೆದ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದ ನಂತರದಲ್ಲಿ ಘಟನೆಗಳನ್ನ ಗಮನಿಸ್ತಾ ಇದ್ರೆ ಒಂದಿಲ್ಲ ಒಂದು ತಾಂತ್ರಿಕ ದೋಷಗಳು ಲ್ಯಾಂಡ್ ಆಗುವಾಗ ಅಥವಾ ಟೇಕ್ ಆಫ್ ಆದ ಬಳಿಕ ಕಂಡು ಬರುವಂಥದ್ದು. ನಿನ್ನೆ ಸಿಂಗಾಪುರದಲ್ಲೂ ಕೂಡ ಒಂದು ನಮ್ಮ ಏರ್ ಇಂಡಿಯಾ ವಿಮಾನಕ್ಕೆ ಇದೇ ರೀತಿಯಾದಂಥ ಒಂದು ಆತಂಕ ಎದುರಾದನ್ನು ಕೂಡ ಗಮನಿಸ್ತಾ ಇದ್ವಿ. ಅಂದರೆ ಸಹಜವಾಗಿ ಇದರ ಹಿಂದೆ ಏನು ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇದನ್ನು ಇವತ್ತು ಸರ್ಕಾರಗಳು ಕೂಡ ಇದನ್ನು ಆದಷ್ಟು ಬೇಗ ತನಿಖೆಯನ್ನು ಮಾಡಿದಾಗಲೇ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಗೊತ್ತಾಗುತ್ತೆ. ಆದರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಭಾರತದ ಏರ್ಲೈನ್ಸನ್ನು ಅದರಲ್ಲೂ ಏರ್ ಇಂಡಿಯಾನ ಯಾರಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ಭಾರತದ ಏರ್ಲೈನ್ಸ್ಗಳಿಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಭಾರತಕ್ಕೆ ಬರ್ತಿರುವಂಥ ವಿಮಾನ ಮತ್ತು ಭಾರತದಿಂದ ಹೊರಟಿರುವಂಥ ವಿಮಾನಗಳಿಗೆ ಯಾಕೆ ಹೆಚ್ಚಾಗಿ ಆತಂಕ ಎದುರಾಗ್ತಾ ಇದೆ. ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ, ಇಂಗ್ಲೆಂಡಲ್ಲಿ ಒಂದು ಘಟನೆ ಆಗುತ್ತೆ ಆ ರೀತಿಯಾಗಿರ್ತಕ್ಕಂಥದ್ದು. ಅಲ್ಲಿಯ ಒಂದು ವಿಮಾನ ಒಂದು ತಾಂತ್ರಿಕ ದೋಷದಿಂದ ಭೂಸ್ಪರ್ಶ ಮಾಡುತ್ತೆ ಅನ್ನೋದನ್ನು ಹೊರತುಪಡಿಸಿದರೆ ಹೆಚ್ಚಾಗಿ ಭಾರತಕ್ಕೆ ಸಂಬಂಧಪಟ್ಟಂಥ ವಿಮಾನಗಳು ಅಥವಾ ಭಾರತಕ್ಕೆ ಬರ್ತಿರುವಂಥ ವಿಮಾನಗಳಲ್ಲಿ ಇಂಥ ತಾಂತ್ರಿಕ ದೋಷ ಕಂಡು ಬರ್ತಾ ಇರೋದು ಸಹಜವಾಗಿ ಆತಂಕ ಸಹಿತವಾದಂಥ ಪ್ರಶ್ನೆಗಳಿಗಂತೂ ಕಾರಣ ಆಗ್ತಾ ಇದೆ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಮನೆ ಮೇಲೆ ಬೃಹತ್ ಕಾಂಕ್ರೀಟ್ ತಡೆಗೋಡೆ ಕುಸಿದು ಬಿತ್ತು. 10 ಅಡಿ ಗಾತ್ರದ ಕಾಂಕ್ರೀಟ್ ತಡೆಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಮಂಗಳೂರಿನ ಕಣ್ಣೂರಿನ ಕುಂಡಾಲಬುಟ್ಟು ಬಳಿ ನಡೆದಂತಹ ಘಟನೆ ಇದು. ತಡೆಗೋಡೆ ಕುಸಿತದಿಂದ 2 ಮನೆಗಳು ಕುಸಿಯುವ ಭೀತಿ ಶುರುವಾಗಿದೆ. ಇಷ್ಟು ದೊಡ್ಡ ಮಟ್ಟದ ಕಾಂಕ್ರೀಟ್ ಗೋಡೆ, ಮತ್ತಷ್ಟು ಮಣ್ಣು ಕುಸಿತ ಇರೋದ್ರಿಂದ ಆತಂಕ ಹೆಚ್ಚಾಗಿದೆ. ಸಹಜವಾಗಿ 2 ಮನೆಗಳಿಗೆ ಕುಸಿದು ಬೀಳುವ ಭೀತಿ ಶುರುವಾಗಿದೆ. ಮತ್ತಷ್ಟು ಮಣ್ಣು ಕುಸಿತ ಇರೋದ್ರಿಂದ ಆತಂಕ ಹೆಚ್ಚಾಗಿದೆ. ದುರಂತ ಜಾಗದ ಸುತ್ತಲಿನ 4-5 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದರಿಂದ ಸಹಜವಾಗಿ ಸುತ್ತಮುತ್ತಲೂ ಇರುವಂತಹ ಜನರಿಗೆ ಭಯ ಶುರುವಾಗಿರುತ್ತೆ. ಇತ್ತೀಚೆಗೆ ನಡೆದಂತಹ ಮಂಗಳೂರಿನ 2 ದುರಂತದ ಪ್ರಕರಣಗಳನ್ನು ನೋಡಿದ್ವಿ. ಮನೆ ಬಿದ್ದು 3-4 ಜನ ಮೃತಪಟ್ಟರು, ದಾರುಣ ಅಂತ್ಯ ಕಂಡ್ರು. ಮತ್ತೆ ಮಳೆ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಶಿಥಿಲಗೊಂಡಂತಹ ಸ್ಥಿತಿಯಲ್ಲಿದ್ದಂತಹ ಕಾಂಕ್ರೀಟ್ ಗೋಡೆ ಏಕಾಏಕಿ ಮನೆ ಮೇಲೆ ಕುಸಿದು ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, 2 ಮನೆಗಳಿಗೆ ಗಂಭೀರವಾದಂತಹ ಹಾನಿಯಾಗಿದೆ. ಮಂಗಳೂರಲ್ಲಿ ವ್ಯಾಪಕವಾಗಿ ಸುರಿದಂತಹ ಮಳೆ ಮಾಡಿದಂತಹ ಅವಾಂತರಗಳು ಅಷ್ಟಿಷ್ಟಲ್ಲ, ಅಲ್ಲಲ್ಲಿ ಗೋಡೆ ಕುಸಿದು ಹಲವು ಹಾನಿಗಳು ಆಗಿದೆ, ಅನಾಹುತಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ನಾವೀಗ ಮಂಗಳೂರು ನಗರದ ಕಣ್ಣೂರಿನ ಕುಂಡಾಲಬೊಟ್ಟು ಎಂಬ ಪ್ರದೇಶದಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸುಮಾರು 10 ಅಡಿ ಎತ್ತರದ ಕಾಂಪೌಂಡ್ ವಾಲ್ ನೇರವಾಗಿ ಕೆಳಭಾಗದ ಮನೆಗೆ ತಾಗಿ ನಿಂತಿರುವಂಥದ್ದು. ಮಳೆ ಮತ್ತಷ್ಟು ತೀವ್ರವಾದರೆ ಈ ಕಾಂಪೌಂಡ್ ವಾಲ್ ಕುಸಿದು ಕೆಳಭಾಗದ ಮನೆ ಸಂಪೂರ್ಣವಾಗಿ ನಾಮಾವಶೇಷ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಳಭಾಗದಲ್ಲಿ ಸುಮಾರು 4ಕ್ಕೂ ಹೆಚ್ಚು ಮನೆಗಳು ಈಗ ಅಪಾಯದ ಸ್ಥಿತಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಸ್ಥಳಕ್ಕೆ ಭೇಟಿ ನೀಡಿದಂತಹ ಅಧಿಕಾರಿಗಳು ಆ ಕೆಳಭಾಗದ ಮನೆಯ ನಿವಾಸಿಗಳನ್ನು ಸ್ಥಳಾಂತರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ಎಡೆಬಿಡದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗಿತ್ತು. ಅದರಲ್ಲಿ ಮಂಗಳೂರು ನಗರದಲ್ಲಿ ಹಲವು ಕಡೆಗಳಲ್ಲಿ ಆವರಣ ಗೋಡೆಗಳು ಈ ರೀತಿಯಾಗಿ ಕುಸಿದು ಸಂಪೂರ್ಣವಾಗಿ ಹಾನಿಯಾಗಿತ್ತು. ಹಲವು ಮನೆಗಳು ಜಖಂ ಕೂಡ ಆಗಿರುವಂಥದ್ದು. ಇದೇ ರೀತಿಯಾಗಿ ಕುಂಡಾಲಬೊಟ್ಟಿನ ಈ ಭಾಗದ ಮನೆಗಳು ಕೂಡ ಈ ರೀತಿಯ ವಾತಾವರಣವನ್ನು ತೋರಿಸ್ತಾ ಇದೆ. ಕಳೆದ 3 ದಿನಗಳಿಂದ ಎಡೆಬಿಡದೆ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಮಣ್ಣು ಸಡಿಲವಾಗಿ ಈ ರೀತಿಯ ಘಟನೆಗಳು ಕೂಡ ಆಗಿರುವಂಥದ್ದು. ಸುಮಾರು 10 ಅಡಿ ಉದ್ದದ ಎತ್ತರದ ಕಾಂಪೌಂಡ್ ವಾಲ್ ಇದಾಗಿರುವಂಥದ್ದು. ಹಾಗಾಗಿ ಮನೆ ಈಗ ಕುಸಿಯುವಂಥ ಭೀತಿಯಲ್ಲಿದೆ. ಈ ಭಾಗದಲ್ಲಿ ಕೂಡ ಗಮನಿಸ್ತಾ ಹೋದರೆ ನಿರಂತರವಾಗಿ ಸುರಿದಂಥ ಮಳೆಗೆ ಈಗ ಗುಡ್ಡದ ಮೇಲ್ಭಾಗದ ಮನೆಗಳು ಕೂಡ ಅಪಾಯದ ಅಂಚಿನಲ್ಲಿರುವಂಥದ್ದು. ಸದ್ಯ ಸ್ಥಳೀಯರೇ ಸೇರಿಕೊಂಡು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ್ದಾರೆ. ತಾತ್ಕಾಲಿಕವಾಗಿ ತಮ್ಮ ಮನೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಮಳೆ ತೀವ್ರವಾದರೆ ಮೇಲ್ಭಾಗದ ಮನೆಗಳಿಗೆ ಕೂಡ ಆತಂಕ ಕೂಡ ಇರುವಂಥದ್ದು. ನಮ್ಮ ಜೊತೆ ಸ್ಥಳೀಯ ಮನೆಯ ಮಾಲೀಕ ಮುದಾಸಿರ್ ಇದ್ದಾರೆ. ಸರ್, ಎಷ್ಟು ಆತಂಕ ಆಗ್ತಾ ಇದೆ ಈ ಭಾಗದಲ್ಲಿ? ಆತಂಕ ಅಂದರೆ ಸರ್, ನಮಗೆ ಮಲಗಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಯಾವುದು ನಮ್ದಲ್ಲ, ಮಕ್ಕಳ ಹೆದರಿಕೆ ಆಗುದು. ನಾನು ಮಳೆ ಬರುವಾಗ ಎಷ್ಟು ರಾತ್ರಿ ಅದನ್ನು ಎದ್ದು ನೋಡ್ತೇನೆ, ಗಾಳಿ ಬರುವಾಗಲ್ಲ. ನಾನು ಇಲ್ಲಿ ಹತ್ತಿರ ಇದರ ಕಿಟಕಿ ಹತ್ತಿರ ಮಲಗೋದು. ರಾತ್ರಿಯೆಲ್ಲ ಎದ್ದು ಜೋರು ಮಳೆ ಬರುವಾಗ ನಾನು ಎದ್ದು ಹೊರಗೆಲ್ಲ ಬರ್ತೀನಿ ನೋಡ್ತೇನೆ. ಮಕ್ಕಳಿದ್ದಾರಲ್ಲ, ನಮಗೇನಾದರೂ ಅಲ್ಲಿ ಹೋಗ್ಬೋದು, ಮಕ್ಕಳ ಹೆದರಿಕೆ ಆಗ್ತದೆ. ಮತ್ತು ಇದು ಯಾರು ಇಲ್ಲಿ ಕೇಳುವವರಿಲ್ಲ. 1 ವರ್ಷ ಆಯಿತು ನಂದು ಇದು ಬಿದ್ದು. 1 ವರ್ಷದಲ್ಲಿ ಈಗ ಬಂತು ಅಲ್ಲಿ ಆ ಸೈಡಲ್ಲಿ ಮಣ್ಣು ಕುಸಿತ ಉಂಟು. ನಮ್ಮ ಇಲ್ಲಿದ್ದು ಸಚಿವರು ಇವತ್ತು ತನಕ ಬರಲಿಲ್ಲ. ನೀವು ನಿಮ್ಮ ಕೈಯಿಂದ ಹೊಡೆದು ಮಳೆ ಹಾನಿ ಪರಿಹಾರ ಉಂಟಲ್ಲ, ಯಾರು ಬೇಕಂತ ದೂರಿದಲ್ಲ. ಒಂದು ಬಿದ್ದ ಮಣ್ಣು ತೆಗಲಿಕ್ಕೆ 1 ವರ್ಷದಿಂದ ಅಲ್ಲಿದ್ದ ಮಣ್ಣು ತೆಗಲಿಕ್ಕೆ ಒಂದು ನಮ್ಮದು ಇಲ್ಲಿ MLA ಅವರದ್ದು ಕಾರ್ಪೊರೇಟ್ ಯಾರು ಸಹ ಬರಲಿಲ್ಲ. MLA ಅವರು ಇಲ್ಲಿ ಬರುವುದೇ ಇಲ್ಲ. ಅವರಿಗೆ ಬೇಕಾಗುವ ಜನ ಇದ್ದಾರೆ, ಇಮಿಡಿಯೇಟ್ ಆಗಿ ಹೋಗ್ತಾರೆ. ಮತ್ತು ಪ್ರೈವೇಟಿಗೆ ಅಂತ ಇವರು ಹೇಳ್ತಾರಲ್ಲ, ಎಷ್ಟೋ ಜಾಗದಲ್ಲಿ ಒಂದೊಂದು ಮನೆಗೆ ಪ್ರೈವೇಟಿಗೆ ಇಲ್ಲಿ ನಮ್ಮ ಕಾರ್ಪೊರೇಷನ್ ಮಾಡಿದ್ದಾರೆ. ಅವರಿಗೆ ಬೇಕಾಗುವ ಜನಕ್ಕೆ ಒಂದೊಂದು ಮನೆಗೆಲ್ಲ ಮೇಲೆ ಗುಡ್ಡೆ ಎಲ್ಲ ಮಾಡಿದ್ದಾರೆ. ನಾವು ಕೆಲವು ಪ್ರೈವೇಟಿಗೆ ಮಾಡುವುದಿಲ್ಲ ಅಂತ ಹೇಳೋದು. ನಮ್ಮದು ಹೀಗೆ ಮಾಡಿಕೊಡೋದು ಅಂತ ಹೇಳೋದಲ್ಲ. ಸ್ಟಾರ್ಟಿಂಗ್ ಕಟ್ಟಿಕೊಂಡು ನಮ್ಮದು ಮಲೆಯಾಣಿಗೆ ಬಿದ್ದದೊಂದು ಮಾಡಿಕೊಡೋದು. ಸ್ಟಾರ್ಟಿಂಗ್ ಒಂದು ಕಟ್ಟುವ ವಿಷಯ ಬೇರೆ. ಇದು ನಾವು ಕಟ್ಟಿದ್ದು ಬಿದ್ದದ್ದು ಮಲೆಗೆ ಒಂದು ಪ್ರಕೃತಿ ಆದದ್ದು ಹೇಳಿದ್ರೆ ಅದಕ್ಕೆ ನಾನು ಈ ವರ್ಷ ಅದನ್ನು ಆಸೆ ಬಿಟ್ಟುಬಿಟ್ಟಿದ್ದೆ. ಈಗ ಅಲ್ಲಿದ್ದ ಈ ಸೈಡ್ ಉಂಟಲ್ಲ ಸರ್, ನಮ್ಮದು ಈ ಕಾರ್ನರಲ್ಲಿ
ಅದು ಮೇಲೆ ಖಾಲಿ, ಅಡಿಯಲ್ಲಿ ಏನಿಲ್ಲ, ಮೇಲೆ ಮಾತ್ರ ಸಿಮೆಂಟ್ ಇರೋದು, ಅಡಿಯೆಲ್ಲ ಗಾಲಿನದು. ಅಲ್ಲಿಗ ಇನ್ನು ಮನೆ ಹೋಗ್ತಾ ಉಂಟು. ಏನು ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಸ್ಥಳೀಯರು ಆಕ್ರೋಶದಿಂದ ಮಾತಾಡ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಅಧಿಕಾರಿಗಳು ಬಂದರೂ ಕೂಡ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಮಳೆ ಹಾನಿ ಪರಿಹಾರ ಅಂತ ಸರ್ಕಾರ ಕೊಡುತ್ತೆ, ಆದರೆ ಅದು ಬೇಕಾದವರಿಗೆ ಸಿಗ್ತಾ ಇಲ್ಲ. ಯಾರು ನಿಜವಾಗಿ ಸಂತ್ರಸ್ತರಿದ್ದಾರೆ ಅವರಿಗೆ ಸಿಗ್ತಾ ಇಲ್ಲ ಎಂಬ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಇದು ಕುಂಡಾಲಬೊಟ್ಟಿನ ಈ ಭಾಗದಲ್ಲಿ ಮುಟ್ತಾ ಇರುವಂಥ ದೃಶ್ಯ. ಇನ್ನು ಮಂಗಳೂರಿನ ಹಲವು ಭಾಗದಲ್ಲಿ ಇದೇ ರೀತಿಯ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿದೆ. ನಾಳೆ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಬಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಆದರೂ ಕೂಡ ಇವರಿಗೆ ಪರಿಹಾರ ಸಿಗಲಿ ಎಂಬ ಮನವಿಯನ್ನ ಇಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇತ್ತೀಚೆಗೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 4 ಜನ ದುರ್ಮರಣ ಹೊಂದಿದ್ರು ಈ ಮನೆ ಕುಸಿತ, ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಅದೇ ರೀತಿಯಾದಂತಹ ಸಮಸ್ಯೆ ಮತ್ತೆ ಮುಂದುವರಿತಾ ಇದೆ ಜಿಲ್ಲೆಯಲ್ಲಿ. ಯಾರಾದ್ರೂ ಅಧಿಕಾರಿಗಳು ಈ ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ರ? ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇಲ್ಲಿರುವಂತವರು ಜಸ್ಟ್ ಮಿಸ್ ಆದಂತ ಕಾಣಿಸ್ತಾ ಇದೆ. ಖಂಡಿತ ಅರುಣ್, ಯಾಕೆಂದ್ರೆ ಈ ಭಾಗ ತೋರಿಸ್ತಿರುವಂತದ್ದು ಕಣ್ಣೂರಿನ ಕುಂಡಾಲಬೆಟ್ಟು. ಇಲ್ಲಿ ಅಧಿಕಾರಿಗಳು ಒಂದು ಭೇಟಿ ನೀಡಿದ್ದಾರೆ. ಕೆಳಭಾಗದ ಸುಮಾರು 4ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳನ್ನ ಸ್ಥಳಾಂತರ ಮಾಡಿದ್ದಾರೆ. ಆದ್ರೆ ಆ ನಿವಾಸಿಗಳು ಸ್ಥಳಾಂತರ ಮಾಡೋಕ್ಕೆ ಒಪ್ತಾ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಟೌನ್ ಹಾಲ್ ಅಲ್ಲಿ ನಿರಾಶ್ರಿತರ ಕೇಂದ್ರ ಅಂತ ಹೇಳಿ ಆಶ್ರಯ ಕೇಂದ್ರವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿ ಆಶ್ರಯ ಕೇಂದ್ರದಲ್ಲಿ ಎಷ್ಟು ದಿನ ಅಂತ ಫ್ಯಾಮಿಲಿ ಇರೋದು ಎಂಬ ಪ್ರಶ್ನೆಯನ್ನ ಇಲ್ಲಿ ಸಂತ್ರಸ್ತರು ಎತ್ತಾ ಇದ್ದಾರೆ. ಜೊತೆಗೆ ಈ ಹಿಂದಿನ ಸರ್ಕಾರ ಬಾಡಿಗೆ ಮನೆಗೆ ಹೋಗಿ ಬಾಡಿಗೆಯನ್ನು ಸರ್ಕಾರವೇ ಭರಿಸುತ್ತೆ ಎಂಬ ಭರವಸೆಯನ್ನು ಕೊಟ್ಟಿದ್ದು. ಆದ್ರೆ ಈಗಿನ ಸರ್ಕಾರ ಆ ಭರವಸೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ಬೇರೆ ಕಡೆ ಹೋಗೋಕೆ, ಜೀವನ ಮಾಡೋಕೆ ಸಾಧ್ಯ ಇಲ್ಲ ಎಂಬ ಆಕ್ರೋಶದ ಮಾತುಗಳನ್ನು ಸಂತ್ರಸ್ತರು ಆಡ್ತಾ ಇದ್ದಾರೆ. ಸದ್ಯ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಪ್ರಭಾವ ಕಡಿಮೆ ಆಗಿದೆ. ಆದರೆ ಮಳೆ ಮುಂದಿನ ಕೆಲ ಗಂಟೆಗಳಲ್ಲಿ ಮತ್ತೆ ಸುರಿಯುವಂತಹ ಆತಂಕ ಕೂಡ ಇರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗಿತ್ತು. ಅದರಲ್ಲಿಯೂ ಮಂಗಳೂರು ನಗರದಲ್ಲಿ ವ್ಯಾಪಕವಾಗಿ ಮಳೆಯಾಗಿತ್ತು. ಫಲ್ಗುಣಿ ನದಿ ಸೇರಿದಂತೆ ಎಲ್ಲ ನದಿ ಹಳ್ಳ ತೊರೆಗಳು ತುಂಬಿ ಹರಿದಿತ್ತು. ಹಲವು ಕೃಷಿ ಭೂಮಿಗಳು ಜಲಾವೃತಗೊಂಡಿತ್ತು. ಸದ್ಯ ನೆರೆಯ ನೀರು ಇಳಿದಿದೆ. ಆದರೆ ಇಲ್ಲಿನ ಜನರ ಸಂಕಷ್ಟದ ಬದುಕು ಮತ್ತೆ ಮುಂದುವರೆದಿದೆ. ಯಾಕೆಂದ್ರೆ ಮಳೆ ತಂದಂತ ಅನಾಹುತ ಅದು ಅವರಿಗೆ ಜೀವನಕ್ಕೆ ಮತ್ತಷ್ಟು ಪೆಟ್ಟನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಸರ್ಕಾರ ಮತ್ತು ಅಧಿಕಾರಿಗಳು ತಮಗೆ ಸೂಕ್ತವಾಗಿ ಸ್ಪಂದನೆ ಕೊಡ್ತಾರೆಂಬ ಭರವಸೆಯಲ್ಲಿ ಸದ್ಯ ಮಂಗಳೂರಿನ ನಾಗರಿಕರಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ಕಳೆದ 3 ದಿನಗಳಿಂದ ಇಡೀ ಜಿಲ್ಲೆಯಲ್ಲಿ ಹಾನಿಯಾಗಿರುವಂತದ್ದು. ನಾಳೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಜಿಲ್ಲೆಯ ಪುತ್ತೂರು, ಸುಳ್ಯ, ಬಂಟ್ವಾಳದಲ್ಲಿ ಸಭೆಯನ್ನ ಮಾಡ್ತಾರೆ. ಸಂಜೆ ವೇಳೆಗೆ ಮಂಗಳೂರು ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಳೆ ಹಾನಿ ಕುರಿತಾಗಿ ಸಭೆಯನ್ನ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟವಾದ ಸೂಚನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ಇನ್ನು ಶಿವಮೊಗ್ಗದ ಕುಂದಗಲ್ ಗ್ರಾಮದ ಬಳಿ ಭೂ ಕುಸಿತ ಉಂಟಾಗಿದೆ. ನಿನ್ನೆ ಭೂ ಕುಸಿತದ ಬಗ್ಗೆ ವರದಿ ಮಾಡಿತ್ತು ನ್ಯೂಸ್ 18 ಕನ್ನಡ. ಬಾಯಿ ತೆರೆದ ಗುಡ್ಡದ ಜಾಗಕ್ಕೆ ಈಗ ಆರಗ ಜ್ಞಾನೇಂದ್ರ ಮಾಜಿ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಕಂದಗಲ್ ಗ್ರಾಮ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ. ಈ ಕಂದಗಲ್ ಗ್ರಾಮ, ಇಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಈ ಸಂಬಂಧಪಟ್ಟಂಗೆ ವಿಸ್ತೃತವಾದಂತಹ ವರದಿ ಬಿತ್ತರಿಸಿತ್ತು ನ್ಯೂಸ್ 18. ಶಿವಮೊಗ್ಗದ ಹೊಸನಗರದ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ. ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ ಶಾಸಕ. ಇದೇ ಜಾಗದಲ್ಲಿ ಭೂಮಿ ಬಾಯಿ ತೆರೆದಿರುವುದು 3ನೇ ಸಲ. ಇದಕ್ಕೆ ತಾರ್ಕಿಕ ಅಂತ್ಯ ಬೇಕು, ಪರಿಹಾರ ಬೇಕು ಅಂತ ಜನ ಕೇಳ್ತಾನೆ ಇದ್ದಾರೆ. ಈ ಸಂಬಂಧಪಟ್ಟಂಗೆ ವರದಿಯನ್ನ ಬಿತ್ತರಿಸಲಾಗಿತ್ತು ನ್ಯೂಸ್ 18 ಕನ್ನಡದ. ಅದರ ಇಂಪ್ಯಾಕ್ಟ್ ಈಗ ಭೂ ಕುಸಿತದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಯಾಕಂದ್ರೆ ಪದೇ ಪದೇ ಈ ರೀತಿಯಾಗಿ ಅದೇ ಒಂದು ಸ್ಪಾಟ್ನಲ್ಲಿ ಸಮಸ್ಯೆ ಆಗ್ತಾ ಇರೋ ಕಾರಣದಿಂದ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಶಾಸಕ ಆರಗ ಜ್ಞಾನೇಂದ್ರ ಮುಂದೆ ಗ್ರಾಮಸ್ಥರು. ಪರಿಹಾರವನ್ನ ನೀಡಿ ಸ್ಥಳಾಂತರ ಮಾಡಬೇಕಾಗತ್ತೆ ಸಹಜವಾಗಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, 3 ಬಾರಿ ಇದೇ ಒಂದು ಜಾಗದಲ್ಲಿ ಈ ರೀತಿಯಾಗಿ ಭೂಕುಸಿತ ಉಂಟಾಗ್ತಾ ಇರೋದು. ನೋಡಿ ಅದರ ಪ್ರಮಾಣ ಈ ಬಾರಿ ಯಾವ ರೀತಿ ಆಗಿದೆ ಅಂತ. ಆಮೇಲೆ ಇದು ಮೊದಲ ಬಾರಿ ಅಲ್ಲ, 3ನೇ ಸಾರಿ ಈ ರೀತಿಯಾಗಿ ಆಗ್ತಾ ಇದೆ. ಅತಿ ದೊಡ್ಡ ದುರಂತ ಏನಾದರೂ ಸಂಭವಿಸಿಬಿಟ್ರೆ ಹೇಗೆ ಅನ್ನುವಂತಹ ಸಹಜವಾದಂತಹ ಆ ಒಂದು ಪ್ರಶ್ನೆ ಅಲ್ಲಿನ ಸುತ್ತಮುತ್ತಲ ಜನರಿಗೆ ಇದ್ದೇ ಇರುತ್ತೆ. ಒಂದು ತಾರ್ಕಿಕ ಅಂತ್ಯ, ಪರಿಹಾರ ನಮಗೆ ಬೇಕೇ ಬೇಕು ಅನ್ನುವಂತಹ ತಮ್ಮ ಅಳಲನ್ನ ಶಾಸಕ ಆರಗ ಜ್ಞಾನೇಂದ್ರ ಅವರ ಮುಂದೆ ತೋಡ್ಕೊಂಡಿದ್ದಾರೆ. ಈ ಸಂಬಂಧಪಟ್ಟಂಗೆ ವಿಸ್ತೃತವಾದಂತಹ ವರದಿ ಬಿತ್ತರ ಮಾಡಲಾಗಿತ್ತು ನ್ಯೂಸ್ 18 ಕನ್ನಡದಲ್ಲಿ. ವರದಿ ನಂತರದಲ್ಲಿ ಆ ಒಂದು ಜಾಗಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಅವರು ವಿಸಿಟ್ ಕೊಟ್ಟಿದ್ದಾರೆ ಅಧಿಕಾರಿಗಳ ಸಮೇತವಾಗಿ. ತಹಶೀಲ್ದಾರ್ ರಶ್ಮಿ ಹಾಲೇಶ್ ಇದ್ರು, ಭೂವಿಜ್ಞಾನಿ ಜ್ಯೋತಿ, PDO ಪರಮೇಶ್ ಅವರ ಜೊತೆಗೆ ಸ್ಪಾಟ್ನಲ್ಲೇ ಚರ್ಚೆ ಮಾಡಿದ್ದಾರೆ. ಏನ್ ಮಾಡಬಹುದು ಈ ಒಂದು ಸಮಸ್ಯೆಗೆ ಅಂತ.
ತಾರ್ಕಿಕ ಪರಿಹಾರವನ್ನು ಯಾವ ರೀತಿಯಾಗಿ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೇ ಚರ್ಚೆ ಮಾಡಿದ್ದಾರೆ. ಸ್ಥಳೀಯರಿಂದ ಸಮಸ್ಯೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಗಳನ್ನು ತಿಳಿಸಿಕೊಂಡಿದ್ದಾರೆ. ಕಳೆದ ವರ್ಷ ಸ್ವಲ್ಪ ಬಿರುಕು ಬಂದಿತ್ತು, ಅದನ್ನ ಬೇರೆ ಬೇರೆ ಜಿಯಾಲಜಿಸ್ಟು ಇವರು ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಮಾಡಿದ್ರೆ ಈ ಸರಿ ಆರಂಭದ ಮಳೆಗಾಲದಲ್ಲೇ ಅಗಲದ ಇದು ಬಿರುಕು ಕಾಣಿಸ್ತಾ ಇದೆ. ಮತ್ತೆ ಪ್ರತಿ ದಿವಸವೂ ಜಾಸ್ತಿ ಆಗ್ತಾ ಇದೆ. ಮನೆಗೆ ಏನು ಆಗ್ತಾ ಇಲ್ಲ, ಅವ್ರಿಗೆ ಮನೆ ಸದ್ಯಕ್ಕೆ ಹಿಂಗೆ ಇದೆ, ಜರ್ಸಿ ಬರ್ತಾ ಇದೆ. ಅದರೊಳಗಾಗಿ ಮೇನ್ ರೋಡಿಗೆ ಹೋಗಿ ಬದುಕೋದು ಒಳ್ಳೇದು. ಹತ್ತು ಉಳಿದಿದ್ದು ಆಮೇಲೆ ಯೋಚನೆ ಮಾಡಿ. ಇಡೀ ಗುಡ್ಡನೇ ಮಂಗಳೂರಲ್ಲಿ ಮಳೆ ಆರ್ಭಟ ಇನ್ನೂ ನಿಂತಿಲ್ಲ. ಭಾರೀ ಮಳೆಯಿಂದಾಗಿ ಮಂಗಳೂರಿನ ಕಣ್ಣೂರಲ್ಲಿ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದು 4 ಮನೆಗಳಿಗೆ ಹಾನಿಯಾಗಿದೆ. SH ನಗರದ ದಯಾಬು ಅನ್ನುವಲ್ಲಿ ಮೈಮೂನ ಅನ್ನೋರ ಮನೆ ಹಾನಿಯಾಗಿದ್ದು, ಮದುವೆಗೆ ಹೋಗಿದ್ದ ಕಾರಣ ದುರಂತ ತಪ್ಪಿದೆ. ಕಣ್ಣೂರಿನ 4 ಮನೆಗಳು ಅಪಾಯದಲ್ಲಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ರು. ಇದಾದ್ಮೇಲೆ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಸುಳ್ಯ, ಪುತ್ತೂರು, ಕಡಬದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ರಸ್ತೆಗೆ ಮಣ್ಣು ಕುಸಿದಿದ್ದು ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೃಷಿ ತೋಟಗಳಿಗೆ ಮಳೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಮತ್ತೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಭಟ್ಕಳದ ಜಾಲಿ ಕಡಲ ತೀರದಲ್ಲಿ ಬಾರ್ಜ್ ತೇಲಿ ಬಂದಿದೆ. ವಾಣಿಜ್ಯ ಹಡಗೊಂದರ ಬಾರ್ಜ್ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಬರೆದಿರುವಂತಹ ಬಾರ್ಜ್ ಇದಾಗಿದೆ. ಹಡಗಿನ ರೋಪ್ ತುಂಡಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಬಾರ್ಜ್ ತೇಲಿ ಬಂದಿರುವ ಬಗ್ಗೆ ಸ್ಥಳೀಯರು ಕರಾವಳಿ ಕಾವಲು ಪಡೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, ತೇಲಿ ಬಂದಂತಹ ಬಾರ್ಜ್ ಇದು. ಭಟ್ಕಳದ ಜಾಲಿ ಕಡಲ ತೀರದಲ್ಲಿ ಬಾರ್ಜ್ ಒಂದು ತೇಲಿ ಬಂದಿದೆ. ಆ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ವಾಣಿಜ್ಯ ಹಡಗೊಂದರ ಬಾರ್ಜ್ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಂದ್ರೆ ಕಂಟೈನರ್ಗಳನ್ನ ತೆಗೆದುಕೊಂಡು ಹೋಗುವಂತಹ ಹಡಗು, ಶಿಪ್, ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಅದರ ಮೇಲೆ ಬರೆಯಲಾಗಿದೆ. ಹಡಗಿನ ರೋಪ್ ತುಂಡಾಗಿ ಬಂದಿದೆ ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಂಗೆ ಕರಾವಳಿ ಕಾವಲು ಪಡೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ಥಳೀಯರು.